ಖುಷಿ ಸುದ್ದಿ ಸಿಗುತ್ತಾ ಸರ್ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ? ಇಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇಳ್ತಾ ಇದ್ವಿ ಎಲ್ಲರೂ. ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು, ಶಾಸಕರಂತೆ ಮಾಡಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವ್ರು ಬರ್ತಾ ಇದ್ದಾರೆ. ಇದಾಂತರ ಮಂಡಿ ಸಿ ಎಮ್ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದು ಸಾರಿ ಕರೆದು ಸಭೆ ಮಾಡ್ಕೊಂತ ಅದು ಬಹುಶಃ ಈ ಅಧಿವೇಶನ ಕರೆದು ಮಾತಾಡಿದಾಗ ಏನು ಔಟ್ಕಮ್ ಬರ್ತದೆ ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದಂತೆ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದರ ಹೊರತಾಗಿಯೂ ಯತೀಂದ್ರ ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇ ಏನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಅದೇ ಹೇಳಿದ್ರೆ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋ ಅದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ, ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥದ್ದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್, ತಾವು ಡಿ.ಕೆ.ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ? ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ದೀವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ. ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅವ್ರ ಜೊತೆ ಏನಾದರೂ ಅದನ್ನು ಅವರು ಸಿ ಎಮ್ ಅವ್ರು ಮೀಟಿಂಗ್ ಮಾಡಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದರೆ ಅವ್ರು ಏನು ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ಸರ್, ಈಗ ಸಿಎಂ ಡಿ.ಸಿ.ಎಂ ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತಾಡೋದು ಇಲ್ಲ, ಅದನ್ನ ಹೇಳಲ್ಲ. ಅದು ಸಹ ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಆ ಸಬ್ಜೆಕ್ಟ್ ಇಲ್ಲವೇ ಇಲ್ಲಿ ಕ್ಲೋಸ್. ನಾವು ಕೆಪಿಸಿಸಿ ಅಧ್ಯಕ್ಷರು ಯಾವಾಗ ಈಗ ಹೇಳಿದಿಲ್ಲ, ಯಾವುದೂ ಈಗಿಲ್ಲ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳಿದ್ದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಖುಷಿ ಸುದ್ದಿ ಸಿಗುತ್ತಾ ಸರ್ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ? ಇಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇಳ್ತಾ ಇದ್ವಿ ಎಲ್ಲರೂ. ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು, ಶಾಸಕರಂತೆ ಮಾಡಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವ್ರು ಬರ್ತಾ ಇದ್ದಾರೆ. ಇದಾಂತರ ಮಂಡಿ ಸಿ ಎಮ್ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದು ಸಾರಿ ಕರೆದು ಸಭೆ ಮಾಡ್ಕೊಂತ ಅದು ಬಹುಶಃ ಈ ಅಧಿವೇಶನ ಕರೆದು ಮಾತಾಡಿದಾಗ ಏನು ಔಟ್ಕಮ್ ಬರ್ತದೆ ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದಂತೆ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದರ ಹೊರತಾಗಿಯೂ ಯತೀಂದ್ರ ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇ ಏನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಅದೇ ಹೇಳಿದ್ರೆ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋ ಅದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ, ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥದ್ದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್, ತಾವು ಡಿ.ಕೆ.ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ? ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ದೀವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ. ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅವ್ರ ಜೊತೆ ಏನಾದರೂ ಅದನ್ನು ಅವರು ಸಿ ಎಮ್ ಅವ್ರು ಮೀಟಿಂಗ್ ಮಾಡಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದರೆ ಅವ್ರು ಏನು ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ಸರ್, ಈಗ ಸಿಎಂ ಡಿ.ಸಿ.ಎಂ ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತಾಡೋದು ಇಲ್ಲ, ಅದನ್ನ ಹೇಳಲ್ಲ. ಅದು ಸಹ ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಆ ಸಬ್ಜೆಕ್ಟ್ ಇಲ್ಲವೇ ಇಲ್ಲಿ ಕ್ಲೋಸ್. ಸರ್, ನಾವು ಕೆಪಿಸಿಸಿ ಅಧ್ಯಕ್ಷರು ಯಾವಾಗ ಈಗ ಹೇಳಿದಿಲ್ಲ, ಯಾವುದೂ ಈಗಿಲ್ಲ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳಿದ್ದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಖುಷಿ ಸುದ್ದಿ ಸಿಗುತ್ತಾ ಸರ್ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ? ಇಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇಳ್ತಾ ಇದ್ವಿ ಎಲ್ಲರೂ. ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು, ಶಾಸಕರಂತೆ ಮಾಡಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವ್ರು ಬರ್ತಾ ಇದ್ದಾರೆ. ಇದಾಂತರ ಮಂಡಿ ಸಿ ಎಮ್ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದು ಸಾರಿ ಕರೆದು ಸಭೆ ಮಾಡ್ಕೊಂತ ಅದು ಬಹುಶಃ ಈ ಅಧಿವೇಶನ ಕರೆದು ಮಾತಾಡಿದಾಗ ಏನು ಔಟ್ಕಮ್ ಬರ್ತದೆ ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದಂತೆ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದರ ಹೊರತಾಗಿಯೂ ಯತೀಂದ್ರ ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇ ಏನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ.
ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಮುಗಿದು ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುಗಿ ಹಾಕಿದ್ದಾರೆ ಯತೀಂದ್ರ ಅವರು. ಅದೇ ಹೇಳಿದ್ರೆ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋ ಅದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. ಒಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥದ್ದು ಈಗ ಅದರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್ ತಾವು ಡಿ ಕೆ ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಒಪ್ಪಂದ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಒಪ್ಪಂದ ಮಾಡಿದ್ದೀವಿ. ಒಪ್ಪಂದ ಮಾತುಕತೆ ಆಗಿದೆ ಅಷ್ಟೇ. ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅವ್ರ ಜೊತೆ ಏನಾದರೂ ಅದನ್ನು ಅವರು CM ಅವ್ರು ಮೀಟಿಂಗ್ ಮಾಡಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದರೆ ಅವ್ರು ಏನು ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ಸರ್, ಈಗ CM DCM ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ ಅದನ್ನು ಹೇಳಲ್ಲ. ಅದು ಸಹ ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಆ ಸಬ್ಜೆಕ್ಟ್ ಇಲ್ಲವೇ ಇಲ್ಲ, ಕ್ಲೋಸ್. ಸರ್ ಈಗ ನಾವು KPCC ಅಧ್ಯಕ್ಷರು ಯಾವಾಗ ಆಗ್ತೀವಿ? ಈಗ ಹೇಳಿದ್ರಲ್ಲ, ಯಾವುದೂ ಈಗಿಲ್ಲ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳಿದ್ದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಖುಷಿ ಸುದ್ದಿ ಸಿಗುತ್ತಾ ಸರ್ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ? ಇಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇರ್ತಾ ಇದ್ವಿ ಎಲ್ಲರೂ. ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು. ಶಾಸಕರಂತೆ ಮಾಡಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವ್ರು ಬರ್ತಾ ಇದ್ದಾರೆ. ಇದಾಂತರ ಮಂಡಿ CM ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದು ಸಾರಿ ಕರೆದು ಸಭೆ ಮಾಡ್ತೀವಿ ಅಂತ. ಅದು ಬಹುಶಃ ಈ ಅಧಿವೇಶನ ಕರೆದು ಮಾತಾಡಿದಾಗ ಏನು ಔಟ್ಕಮ್ ಬರ್ತದೆ ನೋಡೋಣ. ಸರ್ ಈಗ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ ರೀ. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ CM ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು DK ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇ ಏನೋ ಮಾತಾಡೋ ಅದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಮುಗಿದು ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುಗಿ ಹಾಕಿದ್ದಾರೆ ಯತೀಂದ್ರ ಅವರು. ಅದೇ ಹೇಳಿದ್ರೆ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋ ಅದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. ಒಂದು 4-5 ಜನ ಶಾಸಕರು ಜನವರಿ ನಂತರ CM ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥದ್ದು ಈಗ ಅದರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್ ತಾವು DK ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಒಪ್ಪಂದ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಒಪ್ಪಂದ ಮಾಡಿದ್ದೀವಿ. ಒಪ್ಪಂದ ಮಾತುಕತೆ ಆಗಿದೆ ಅಷ್ಟೇ. ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅವ್ರ ಜೊತೆ ಏನಾದರೂ ಅದನ್ನು ಅವರು CM ಅವ್ರು ಮೀಟಿಂಗ್ ಮಾಡಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದರೆ ಅವ್ರು ಏನು ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ಸರ್, ಈಗ CM DCM ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ ಅದನ್ನು ಹೇಳಲ್ಲ. ಅದು ಸಹ ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಆ ಸಬ್ಜೆಕ್ಟ್ ಇಲ್ಲವೇ ಇಲ್ಲ, ಕ್ಲೋಸ್. ಸರ್ ಈಗ ನಾವು KPCC ಅಧ್ಯಕ್ಷರು ಯಾವಾಗ ಆಗ್ತೀವಿ? ಈಗ ಹೇಳಿದ್ರಲ್ಲ, ಯಾವುದೂ ಈಗಿಲ್ಲ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳಿದ್ದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.